ಗುರುಗಳೇ, ಹಾಗಾದರೆ ಗುರುಕುಲದಲ್ಲಿರೋ ವಿಶೇಷತೆಗಳೇನು? ಹೇಳುತ್ತೇನೆ. ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಮೊದಲು ದೇಹದ ಬಗ್ಗೆ ತಿಳಿಸಲಾಗುತ್ತದೆ, ನಂತರ ಬುದ್ಧಿಯ ಬಗ್ಗೆ ತಿಳಿಯುತ್ತದೆ, ನಂತರ ಮನಸ್ಸಿನ ಬಗ್ಗೆ ತಿಳಿಯುತ್ತಾನೆ. ಆನಂತರ ಮನಸ್ಸಿನ ಬಗ್ಗೆ ತಿಳಿದವನು ಪಂಚೇಂದ್ರಿಯ ಬಗ್ಗೆ ತಿಳಿಯುವ ಕುತೂಹಲದಿಂದ ತಿಳಿಯುತ್ತಾನೆ. ತನ್ನ ಇಡೀ ದೇಹ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ಅರಿಯಲು ಆರಂಭಿಸುತ್ತಾನೆ. ಇದರಿಂದ ಅವನಿಗೆ ಮೆಡಿಕಲ್ ಬಗ್ಗೆ ಜ್ಞಾನ ಬರುತ್ತದೆ. ಎಂಬುದನ್ನು ತಿಳಿದವನು ಯಾವುದೇ ಶಿಕ್ಷಣವನ್ನು ನಿಖರವಾಗಿ ಕಲಿಯಬಲ್ಲ. ಇದು ಗುರುಕುಲ ಶಿಕ್ಷಣ ಪದ್ಧತಿಯ ವಿಶೇಷತೆ. ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಸೈಕಾಲಜಿ, ಆಸ್ಟ್ರಾಲಜಿ, ಆಸ್ಟ್ರಾನಮಿ, ಬ್ರಹ್ಮಾಂಡದ ಬಗ್ಗೆ ಮತ್ತು ಗಣಿತದ ಬಗ್ಗೆ, ಆಯುರ್ವೇದದ ಬಗ್ಗೆ, ಹೀಗೆ ಒಂದೇ ಶಿಕ್ಷಣ ಪದ್ಧತಿಯಲ್ಲಿ ಒಂದು ಜೀವನದ ಎಲ್ಲ ಆಯಾಮಗಳನ್ನು ತಿಳಿಸಲಾಗುತ್ತದೆ. ಪ್ರಮುಖವಾಗಿ ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ 64 ವಿದ್ಯೆಗಳನ್ನು ಕಲಿಸುತ್ತಾರೆ ಹಾಗೂ ಇಂದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ವಿದ್ಯೆಗಳನ್ನು ಕೂಡ ಕಲಿಸಲಾಗುತ್ತಿತ್ತು. ಇದರಿಂದ ನಿರುದ್ಯೋಗ ಸಮಸ್ಯೆ ಇರುತ್ತಿರಲಿಲ್ಲ. ಈ ಕಾರಣದಿಂದ ಶಿಕ್ಷಣ ಪದ್ಧತಿಯನ್ನು ನಾವು ಮತ್ತೆ ಪರೀಕ್ಷಿಸಿಕೊಳ್ಳಬೇಕಾಗಿದೆ.